ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಹಬ್ಬದ ವಾತಾವರಣಕ್ಕೆ ಬಂದಿದ್ದೀನಿ. ಇಲ್ಲಿ ಶನೇಶ್ವರ ಸ್ವಾಮಿಯ ಒಂದು ಜಯಂತ್ಯೋತ್ಸವ ಇರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಊಟ ಪ್ರಿಪರೇಷನ್ ನಡೆದಿದೆ. ಬನ್ನಿ, ಬಜ್ಜಿ ಕೊಡ್ತಿದ್ದಾರೆ ಟೇಸ್ಟ್ ಮಾಡಕ್ಕೆ, ಟೇಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಅಡಿಗೆ ಮಾಡಿದ್ದಾರೆ ಎಲ್ಲಾನ ನೋಡ್ಕೊಂಡ್ ಬರೋಣ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋಣ. ನಿಮ್ಗೆಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಪ್ರಸಾದವನ್ನ ಮೊದಲು ನಾನೇ ಸ್ವೀಕರಿಸ್ತಾ ಇದ್ದೀನಿ ಅನ್ಸುತ್ತೆ. ಮೊದಲು ಅವರು ನನಗೆ ಬಜ್ಜಿ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ತಿನ್ಬಿಟ್ಟು ನೋಡಿ ಹೇಳ್ತೀನಿ ಹೇಗಿದೆ. ಬಹಳ ರುಚಿಯಾಗಿದೆ. ನಮ್ಮೆಲ್ಲ ಇವರು ಅಡಿಗೆ ಭಟ್ರು ಎಷ್ಟು ಶ್ರದ್ಧೆಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಪ ನಿನ್ನೆಯಿಂದ ಇವತ್ತಿನವರೆಗೂ ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಶ್ರಮನ ನಾವು ಮೆಚ್ಕೊಳ್ಳೇಬೇಕು. ಆ ಶ್ರಮದ ಜೊತೆಗೆ ಪ್ರೀತಿ ಇದೆ, ಭಕ್ತಿ ಇದೆ, ಆಮೇಲೆ ಶಕ್ತಿನೂ ಇದೆ ಅಂತಾನೆ ಹೇಳ್ಬೋದು. ಸರ್ ನಮಸ್ಕಾರ. ತಾವು ಈಗ ಅಡಿಗೆ ಒಂದು ಸಿದ್ಧತೆನ ಮಾಡ್ತಾ ಇದ್ದೀರಾ, ದೇವಸ್ಥಾನದ ಪ್ರಸಾದ ಅಂತ. ಯಾವ್ದಾವ್ದನ್ನ ಎಷ್ಟೆಷ್ಟು ಕೆಜಿ ಮಾಡ್ತಿದ್ದೀರಾ, ಹೇಗೆ ಹೇಳಿ ಸರ್? ಕೆಜಿ ಅಂತಲ್ಲ, ಕ್ವಿಂಟಲ್ ಲೆಕ್ಕ. ಅಂದ್ರೆ ಸೇವೆಲ್ಲಿ ಟ್ರಸ್ಟ್ಗಳು ಅವರು ದಾನಿಗಳು ಏನ್ ಕೊಡ್ತಾರೋ ಅದೆಲ್ಲ ಮಾಡಿ ಕೊಡ್ತಾ ಇರುತ್ತೆ. ಅಂದ್ರೆ ಲೆಕ್ಕ ಇಲ್ವಾ ಸರ್? ಇರುತ್ತೆ. ಒಂದ್ ಮ್ಯಾಕ್ಸಿಮಮ್ ಒಂದು 300 ಕೆಜಿ ರೈಸ್, 400 ಕೆಜಿ ರೈಸ್. ಸೊ ಹಿಂಗೆ ಮೊನ್ನೆ 300 ಕೆಜಿ ಆಯ್ತು ಲೇಬರ್ದೆಲ್ಲ ಸೇರಿ. ಇವತ್ತೊಂದು 500 ಕೆಜಿ ಇದೆ. 700 ಕೆಜಿ ರೈಸ್. ಎಷ್ಟು? 700 ಕೆಜಿ ರೈಸ್. ಅಂದಾಜು ಟೋಟಲ್ ಒಂದು 7,000 ಲೆಕ್ಕ. 7,000 ಲೆಕ್ಕ. ಆಮೇಲೆ ಕಡಿಮೆ ಆದಂಗೆಲ್ಲ ಮತ್ತೆ ಸಿದ್ಧತೆ ನಡೀತಾ ಇರುತ್ತೆ. ಖಂಡಿತ. ಈ ಜನ ಏನಾದ್ರು ಜಾಸ್ತಿ ಆಯ್ತು, ಕ್ರೌಡ್ ಆಯ್ತು, ಐಟಮ್ ಕಡೆ ಆಯ್ತು, ಮತ್ತೆ ತರಿಸ್ಕೊಂತೀವಿ, ಮಾಡ್ತೀವಿ. ಟ್ರಸ್ಟ್ ಕೊಡ್ತಾರೆ. ಸೊ ಮತ್ತೆ ಮಾಡಿಕೊಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ನಾವ್ ಇಲ್ಲಿ ಒಂದು ಕಂಟಿನ್ಯೂ 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. 5-6 ವರ್ಷದಿಂದ ನಾವೇ ಮಾಡ್ತೀವಿ. ಹೇಗೆಲ್ಲ ಸಿದ್ಧತೆ ಮಾಡ್ಕೋತೀರಾ? ನೀವೇನೇನ್ ಐಟಮ್ ಮಾಡ್ತಿದ್ದೀರಾ ಇವತ್ತು? ಇವತ್ತು ಬಂದ್ಬಿಟ್ಟು ಎಡ್ತರ ಕೋಸಂಬರಿ, ಎಡ್ತರ ಪಲ್ಯ, ಪಾಯಸ, ಸ್ವೀಟ್ ಮೈಸೂರು ಬಾಕಿದೆ, ರೈಸ್ ಬಾತು, ಪಲಾವು, ಸೊ ಮತ್ತೆ ಅನ್ನ, ಸಾಂಬಾರು, ರಸಮು, ಕಾಳುಡಿ, ಸೊ ಮತ್ತೆ ಇದು ಬಜ್ಜಿ ಐತೆ. ಬಜ್ಜಿ ಐಟಮ್ ಮಾಡ್ತೀವಿ. ಈಗೆಲ್ಲ ರೆಡಿ ಆಗಿದೆ, ಸಿದ್ಧತೆ ಆಗಿದೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಹಾಗೆ ಬಿಸಿ ಬಿಸಿದಾನೆ ಮಾಡ್ದಂಗ್ ಕಳಿಸ್ತಾ ಇರೋದು. 80%, 20% ಬ್ಯಾಲೆನ್ಸ್. ಇನ್ನೇನೊಂದು ಹಾಫ್ ಅನ್ ಅವರ್ ಅಲ್ಲಿ ಅರ್ಥ ಆಗ್ಲಿಲ್ಲ ಸರ್. ಒಂದು 80% ಕಂಪ್ಲೀಟ್ ಆಗಿದೆ. 80% ಆಗಿದೆ. 20% ಸ್ಟಾರ್ಟ್ ಆಗುತ್ತೆ. ಓಕೆ. ಎಷ್ಟೊತ್ತಿಗೆ ನೀವು ಕೆಲಸ ಶುರು ಮಾಡಿದ್ದು? ಬೆಳಗಿಂದ? ನಿನ್ನೆಯಿಂದ ಸ್ಟಾರ್ಟ್ ಮಾಡೋದು. ನಿನ್ನೆಯಿಂದನೇ? ನಿನ್ನೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದು. 2 ಗಂಟೆಯಿಂದ ಸ್ಟಾರ್ಟ್. ಪ್ರೀ ಪ್ರಿಪರೇಷನ್ ತುಂಬಾ ಇರುತ್ತೆ. ತರಕಾರಿ ಕಟ್ ಮಾಡ್ಸ್ಕೊಳ್ಳೋದು, ಸಣ್ಣ ಮಾಡಿಸ್ಕೊಳ್ಳೋದು, ಕಾಳು ಮಾಡ್ಕೊಳ್ಳೋದು, ಮತ್ತೆ ಮಸಾಲ ಹುರ್ಕೊಂಡ್ಬಿಟ್ಟು ರುಬ್ಕೊಂಡ್ಬರೋದು, ಅದೆಲ್ಲ ರೆಡಿ ಆಗ್ತಾ ಇರುತ್ತೆ. ಮುಂದಿನ ಮಾಡ್ಬೇಕು, ಮಾಡ್ಲಿಕ್ಕಾಗಲ್ಲ. ಸೊ ನಿನ್ನೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿರುತ್ತೆ ಕೆಲಸ. ಸೊ ಇವತ್ತು ಇಲ್ಲಿವರೆಗೂ ನಡೀತಾ ಇದೆ. ಸಂಜೆ 5-6 ಗಂಟೆ ಆಗುತ್ತೆ ಪೂಜೆ. ನೀವು ಈ ಕೇಟರಿಂಗ್ ಕೆಲ್ಸಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್ ಅನುಭವ? ಈ ಕೇಟರಿಂಗ್ ಕೆಲಸಕ್ಕೆ ಬಂದ್ಬಿಟ್ಟು ಒಂದು 12 ವರ್ಷ ಆಯ್ತು. 12 ವರ್ಷ ಆಯ್ತು. 12 ದೇವಸ್ಥಾನಕ್ಕೆ ಅಷ್ಟೇನಾ ಅಥವಾ ಬೇರೆ ಬೇರೆ ಫಂಕ್ಷನ್ ಗಳಿಗೂ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಮದುವೆ ಫಂಕ್ಷನ್ ಮಾಡ್ತೀವಿ. ಮದುವೆ ಫಂಕ್ಷನ್, ಔಟ್ಡೋರ್ ಕೇಟರಿಂಗ್, ಉಪವಾಸಗಳು ಎಲ್ಲ ಕೆಲಸ. ಟೋಟಲ್ 12 ಮೆಂಬರ್ಸ್ ಇಂದ ಹಿಡ್ಕೊಂಡು ಎಂತ ಕೆಲಸ ಆದ್ರೂ ಮಾಡ್ತೀವಿ. ಈಗ ನಿಮ್ಮನ್ನ ನಾವು ಮತ್ತೆ ಏನೋ ಅಡಿಗೆ ಊಟ ಮಾಡಿದವರು ರುಚಿಯಾಗಿ ನಮಗೂ ಯಾವ್ದೋ ಒಂದು ಫಂಕ್ಷನ್ ಬೇಕು ಅಂತ ನಿಮ್ಮನ್ನ ತಗೊಂತಾರೆ, ಕಾರ್ಡ್ ಇಸ್ಕೊಂತಾರೆ, ವಿಸಿಟಿಂಗ್ ಕಾರ್ಡ್ ಇರುತ್ತೆ, ಎಲ್ಲ ಕೇಳ್ತಾರೆ, ಕೊಡ್ತಾರೆ. ಇಲ್ಲ ಅಂದ್ರೆ ಈ ಪಾರ್ಟಿ ಕಡೆಯಿಂದ ನಮ್ಗೆಲ್ಲ ತುಂಬಾ ಹಳೆ ಕಾಂಟ್ಯಾಕ್ಟ್ ಇರೋದ್ರಿಂದ 5-6 ವರ್ಷದಿಂದ ಮಾಡ್ತಾ ಬರುತ್ತೆ. ಸೊ ಅವರೇ ನಮಗೆ ರೆಫರ್ ಮಾಡ್ತಾರೆ, ಇಂತ ಬೇಕಂತ ನೋಡಿ ಅವ್ರು ಕೇಳ್ತಾರಲ್ಲ, ವಿಚಾರಿಸ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ, ಯಾರು ನೋಡಿದವರು ಅಥವಾ ಹೆಂಗೆ ತಗೋಬಹುದಲ್ವಾ ಅಂತ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ವಿಸಿಟಿಂಗ್ ಕಾರ್ಡ್ ಇರುತ್ತೆ, ವಿಸಿಟಿಂಗ್ ಕಾರ್ಡ್ ಕೊಡ್ತೀರಾ? ಈಗ ಬಂದಾಗ ಯಾರ ಕೇಳಿದ್ರು ವಿಸಿಟಿಂಗ್ ಕಾರ್ಡ್. ಓಕೆ. ಈಗ ಹಂಗಾರೆ ಈಗ ಮಧ್ಯಾಹ್ನ 12 ಗಂಟೆಗೆ ಊಟ ರೆಡಿ. ಹೇಗ ಅನ್ಸುತ್ತೆ ಸರ್ ನಿಮ್ಗೆ ಈ ಕೆಲಸ ಮಾಡಕ್ಕೆ? ಅಡಿಗೆದು ಏನಿಲ್ಲ, ಒಂದು ಸೇವೆ. ಮತ್ತಿನ್ನೊಂದು, ಒಂದು ಅತಿಥಿಗಳಿಗೆ ಹೊಟ್ಟೆ ತುಂಬಾ ಖುಷಿಯಾಗಿ ಊಟ ಬಡಿಸಿ, ರುಚಿಯಾಗಿ ರುಚಿಯಾದ ಊಟ ಬಡಿಸೋದೇ ಒಂದು ಖುಷಿ, ಅದೇ ಸಮಾಧಾನ. ಊಟ ಮಾಡಾದ್ಮೇಲೆ ಗೆಸ್ಟ್ಗಳು ಒಂದು ಸಂತೋಷವಾಗಿ ಒಂದು ತುಂಬಾ ಚೆನ್ನಾಗಿತ್ತಪ್ಪ ಅಂತ ಹೇಳಿ ಖುಷಿ ಪಡ್ತಾರಲ್ವ, ಅದು ನಮ್ಗೆ ತುಂಬಾ ಖುಷಿ. ಅದೇ ಖುಷಿ, ಅದೊಂದು ಖುಷಿ. ಎಷ್ಟು ಜನ ಕೆಲಸಗಾರ ಇದಾರೆ ಸರ್ ಇವತ್ತು ಒಟ್ಟಾರೆ? ಒಟ್ಟಾರೆ ಒಂದು ಟೋಟಲ್ 130 ಜನ ಇದಾರೆ. ಎಷ್ಟು? 130 ಜನ ಇದಾರೆ. 130 ಜನ ನಿನ್ನೆಯಿಂದ ಕೆಲಸ ಮಾಡ್ತಾನೆ ಇದಾರೆ ಕಂಟಿನ್ಯೂ. ಓಕೆ, ಒಳ್ಳೇದಾಗ್ಲಿ ಸರ್. ನೋಡ್ತೀನಿ, ನಾನು ಬೇರೆ ಯಾವ್ದಾದ್ರು ಮಾತಾಡ್ಸಕ್ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ಏನೇನ್ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ನಾವು 25 ವರ್ಷದಿಂದ ನಾನು ಸರ್ವಿಸ್. ನಂದು ಅಡಿಗೆ ಸರ್ವಿಸ್ 25 ವರ್ಷದಿಂದ ಸರ್ವಿಸ್. ನಾನು ಇಲ್ಲಿ 6 ವರ್ಷದಿಂದ ಮಾಡ್ತೀವಿ. 5-6 ವರ್ಷದಿಂದ ಇಲ್ಲಿ ದೇವಸ್ಥಾನ ಕೆಲಸ ಮಾಡ್ತಾ ಇದ್ವಿ. ಮದುವೆ ಫಂಕ್ಷನ್ ಎಲ್ಲ ಫಂಕ್ಷನ್ ಮಾಡ್ತೀವಿ. ನಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಅಡಿಗೆಯಿಂದನೇ ನಿಮ್ ಬದುಕು ಕಟ್ಕೊಂಡಿದ್ದೀರಾ? ಹೌದು ಮೇಡಮ್, ನಮ್ಮ ಜೀವನನೇ ಅದರಿಂದ ಅಡಿಗೆ ಮಾಡೋದು.
ಹಾ ಹಾ ನಾವು ಜೀವನನೇ ಅದರಿಂದ 30 ವರ್ಷದಿಂದ ಇದ್ರಲ್ಲೇ ಜೀವನ ನಮ್ಗೆ. ಹಾ ಹಾ ಖುಷಿ ಕೊಟ್ಟಿದೆ ನಿಮ್ಗೆ ಕೆಲಸ? ಇದರಿಂದ ತೃಪ್ತಿ ಇದೆ ಮೇಡಮ್, ಹಾ ತುಂಬಾ ತೃಪ್ತಿ ಇದೆ. ಹಾ ತುಂಬಾ ಬಿಸ್ನೆಸ್ ಎಲ್ಲ ಮಾಡಿದ್ವಿ, ಲಾಸ್ ಆಗಿದೆ. ಹಾ ಆಮೇಲೆ ಇದು ಸೇರ್ಕೊಂಡ್ಮೇಲೆ ಹಾ ತೃಪ್ತಿ ತೃಪ್ತಿ ಇದ್ದೀರಾ? ತೃಪ್ತಿ Okay. ಇದರಿಂದ. ಇವತ್ತು ಸಾವಿರಾರು ಜನಕ್ಕೆ ನೀವು ಊಟ ಹಾಕ್ತಾ ಇದ್ದೀರಾ, ನಿಮ್ಮ ಕೈ ರುಚಿನ ಅವರೆಲ್ಲ ಸವಿತಾ ಇದ್ದಾರೆ. ಎಲ್ಲ ಶನೇಶ್ವರನ ಅನುಗ್ರಹ. ಹಾ ಹಾ ನಮ್ಮ ಹತ್ರ ಏನೂ ಇಲ್ಲ, ಆ ದೇವ್ರ ಏನ್ ಅನುಗ್ರಹಿಸ್ತಾನೆ ಅದನ್ನ ನಾವು ಮಾಡೋದು, ಹಾ ಹಾ ನಮ್ ಧರ್ಮ. ಬಂದವರು ಖುಷಿಯಿಂದ ಊಟ ಮಾಡಿ ತೃಪ್ತಿಯಿಂದ ಹೋದ್ರೆ ಅದೇ ನಮ್ಗೆ ತೃಪ್ತಿ. ಹಾ ಹಾ ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಂದಿಲ್ಲ ಅಂತ ಹೇಳು. ತರ್ಸಿಲ್ಲ ಬಿಡ ಗೊತ್ತಿಲ್ಲ.